ಇನ್ನು ಪಶ್ಚಿಮ ಘಟ್ಟಗಳಲ್ಲಿ ಬೆಳಗಾವಿ ಭಾಗದಲ್ಲಿ ಅಪಾರ ಪ್ರಮಾಣದಲ್ಲಿ ಮಳೆಯಾಗ್ತಾ ಇರೋದ್ರಿಂದಾಗಿ ಜಲಪಾತಗಳಿಗೆ ಜೀವ ಕಳೆ ಬಂದಿದೆ. ಫಾಲ್ಸ್ಗಳನ್ನು ನೋಡೋದಕ್ಕೆ ಪ್ರವಾಸಿಗರ ದಂಡೆ ಹರಿದು ಬರ್ತಾ ಇದೆ. ಇನ್ನು ಫಾಲ್ಸ್ ನೋಡೋದಕ್ಕೆ ಬರುವಂತಹ ಪ್ರವಾಸಿಗರು ಹುಚ್ಚಾಟ ಕೂಡ ಮೆರಿತಾ ಇದ್ದಾರೆ. ಜಲಪಾತದ ಆಳಕ್ಕೆ ಇಳಿದು ಪ್ರವಾಸಿಗರು ಹುಚ್ಚಾಟ ಮೆರಿತಾ ಇದ್ದಾರೆ. ಚಿಕಲೆ ಫಾಲ್ಸ್ನಲ್ಲಿ ಯುವಕರು ಮೊಂಡುತನ ಪ್ರದರ್ಶನ ಮಾಡ್ತಾ ಇದ್ದಾರೆ. ಸರಿಸುಮಾರು 100 ಅಡಿ ಉದ್ದದ ಒಂದು ಜಲಪಾತದ ಆಳಕ್ಕೆ ಇಳಿದು ಯುವಕರು ಡ್ಯಾನ್ಸ್ ಮಾಡ್ತಾ ಇದ್ದಾರೆ. ಬೆಳಗಾವಿ ಖಾನಾಪುರ ತಾಲೂಕಿನ ಚಿಕಲೆ ಫಾಲ್ಸ್ ಯಾವುದೇ ರೀತಿಯ ಮುನ್ನೆಚ್ಚರಿಕೆ ವಹಿಸದೆ ಜಿಲ್ಲಾಡಳಿತ ಕೂಡ ಕಣ್ಣು ಮುಚ್ಚಿ ಕುಳಿತಿದೆ ಅನ್ನುವಂತಹ ವಿಚಾರಗಳು ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗ್ತಾ ಇದೆ. ದೃಶ್ಯಾವಳಿಯಲ್ಲಿ ನೀವು ನೋಡ್ತಾ ಇದ್ದೀರಿ. ಒಂದು ವೇಳೆ ಹೆಚ್ಚು ಮಳೆ ಆಗಿದ್ದೇ ಆದರೆ ಅಪಾರ ಪ್ರಮಾಣದಲ್ಲಿ ಒಳಹರಿವು ಹೆಚ್ಚಳ ಆಗುತ್ತೆ. ಯಾವಾಗ ಬೇಕಾದರೂ ಕೂಡ ಒಳಹರಿವು ಹೆಚ್ಚಳ ಆಗಬಹುದು. ಇಂತಹ ಸಂದರ್ಭದಲ್ಲಿ ನೀರಿನಲ್ಲಿ ಕೊಚ್ಚಿಕೊಂಡು ಹೋಗುವಂತಹ ಒಂದು ಘಟನಾವಳಿಗಳು ಜಾಸ್ತಿ ಆಗುತ್ತೆ. ಆದರೆ ಯುವಕರು ಫಾಲ್ಸ್ನ ಕೆಳಗಡೆ ಹೋಗಿ ಹುಚ್ಚಾಟ ಮೆರೆಯುವಂತಹ ಒಂದು ಘಟನೆಗಳು ಬೆಳಕಿಗೆ ಬರ್ತಾ ಇದೆ. ದೃಶ್ಯಾವಳಿಯಲ್ಲಿ ನೀವು ನೋಡ್ತಾ ಇದ್ದೀರಿ. ಇದು ಶೋಕಿನೋ ಅಥವಾ ಮೊಂಡುತನನೋ ಹುಚ್ಚಾಟನೋ ಒಂದು ಗೊತ್ತಾಗ್ತಾ ಇಲ್ಲ. ಆದರೆ ಇದಕ್ಕೆ ಬಲಿಯಾಗೋದು ಮಾತ್ರ ಅವರೇ. ಹೆತ್ತವರು ಕೂಡ ಇಂತಹ ಮಕ್ಕಳಿಗೆ ಪಾಠ ಹೇಳಬೇಕಾಗತ್ತೆ, ಬುದ್ಧಿ ಹೇಳಬೇಕಾಗತ್ತೆ. ಯಾಕಂದ್ರೆ ಒಂದು ವೇಳೆ ಜೀವಕ್ಕೆ ಸಂಚಕಾರ ಬಂದು ಕಾಪಾಡುವಷ್ಟರ ಒಳಗಾಗಿ ಪ್ರಾಣ ಪಕ್ಷಿ ಹಾರೋಗುತ್ತೆ. ಹೀಗಾಗಿ ಯುವಕರು ಈ ಒಂದು ಫಾಲ್ಸ್ಗಳನ್ನು ನೋಡೋದಕ್ಕೆ ಬರುವಂತಹ ಸಂದರ್ಭದಲ್ಲಿ ಜೀವವನ್ನ ಪಣಕ್ಕೆ ಇಡ್ತಾ ಇದ್ದಾರೆ. ದುರಂತಕ್ಕೆ ಆಹ್ವಾನ ಕೊಡ್ತಾ ಇದ್ದಾರೆ. ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಿ. पडतंय बघा ते पडतंय असली मग ते सगळ्यांना बंद करतात. मग काय दाखवा